ವಾಯ್ಸ್ ಮಾತಾಡೋದಂತ ತಲೆ ಓಡ್ತಾ ಇಲ್ಲ. ಓಕೆ ಡನ್. ಇದು ಯಾರ ಧ್ವನಿ ಮಿಮಿಕ್ರಿ ಎಲ್ಲ ಸುಮ್ಮನೆ ಚಿಕ್ಕದಾಗಿ ಹೇಳ್ತೀನಿ ಸರ್. ಐ ಥಿಂಕ್ ನಿಜ ಯಾವಾಗ್ಲೂ ಕನ್ನಡ ಸಿನಿಮಾನ ಉಳಿಸ್ಬೇಕು, ಕನ್ನಡನ ಬೆಳೆಸ್ಬೇಕು ಅಂತ ಹೇಳ್ತೀನಿ. ಇದೇ ತಿಂಗಳು 23ನೇ ತಾರೀಕು ಒಳ್ಳೆ ಕನ್ನಡ ಸಿನಿಮಾ ಬರ್ತಿದೆ. ನಮ್ಮ ಅಪ್ಪಾಜಿ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರಮ್ಮ. ಐ ಥಿಂಕ್ ನಿಜ ಕನ್ನಡ ಸಿನಿಮಾ ಯಾವಾಗ್ಲೂ ಕನ್ನಡ ಪ್ರೇಕ್ಷಕರು ಕೈ ಹಿಡಿತಾರೆ ಅಂತ ಹೇಳ್ತೀನಿ. ಆಗ್ಬೋದಲ್ಲ? ಬರ್ತೀನಿ. ನಮಸ್ಕಾರ. ಶಿವನಿಗೆ ಜೈ. ಆ ಟೇಪ್ ಈ ಟೇಪ್ ಆಗ್ಬಿಟ್ಟು ನಿಜವಾಗ್ಲೂ ನೀವು ನಂಬಲ್ಲ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹೇಳ್ರಿ ಜನ, ಇಲ್ಲಿ ಹೋಗ್ತಿದೆ ಪ್ರಪಂಚ. ಎಂತೆಂತ ಬೈಕ್ಗಳು ಹಾಕೊಂಡು ಹೋಗ್ತಾರೆ, ಸ್ಪೀಡಾಗಿ ಹೋಗ್ತಾರೆ, ಆಕ್ಸಿಡೆಂಟ್ಗಳು, ಪ್ರಪಂಚ ಎಲ್ಲಿ ಹೋಗ್ತಿದೆ. ತಂದೆ ತಾಯಿಗಳಿಗೆ ಬೆಲೆ ಕೊಡ್ತಾ ಇಲ್ಲ ಇವತ್ತು. ಈ ಸಮಾಜದಲ್ಲಿ ನಾವು ಬದುಕಕ್ಕಾಗ್ತಿಲ್ಲ ರೀ. ಹಂಗಾಗಿ ಒಂದು ಮಾತು ಹೇಳ್ತೀನಿ, ಇದೇ ತಿಂಗಳು 23ನೇ ತಾರೀಕು 1000 ಟೆನ್ಷನ್ ಇರಲಿ ನಿಮ್ಗೆ. ನಾನು ಹೇಳ್ತೀನಿ, ಬರ್ಕೊಡ್ತೀನಿ. ಈ ಸಿನಿಮಾ ನೋಡಿ ನಿಜವಾಗ್ಲೂ ಥಿಯೇಟರ್ ಆಚೆಗೆ ತುಂಬಾ ಖುಷಿಯಿಂದ ಇದ್ ಬರ್ತೀರಾ ಅಂತ ಹೇಳ್ತೀನಿ. ದಟ್ ಇಸ್ ಜಗ್ಗೇಶ್. ಎಲ್ರಿಗೂ ನಮಸ್ತೆ. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಕುಲದಲ್ಲಿ ಕೀಳಿ ಅವರು ಅಲ್ವೇನ್ರಿ? ಇದಕ್ಕಿಂತ ಇನ್ನೇನ್ ಸೌಭಾಗ್ಯ ಬೇಕು. ಇದೇ ತಿಂಗಳು 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ನೋಡಿ. ಅದು ಹೋಗಲಿ ಟ್ರೈಲರ್ ಲಾಂಚ್ ಮಾಡಿದ್ ನಮ್ಮ ಸೈನಿಕರು ನಿಜವಾಗ್ಲೂ ಹೊಡಿರಿಚೋರು ಚಪ್ಪಾಳೆ. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಈಗ ಎಲ್ಲವನ್ನು ಹೇಳ್ತಾನ. ಏನೇನ 23ಕ್ಕ ನಮ್ಮ ಸಿನಿಮಾ, ಕನ್ನಡ ಸಿನಿಮಾ. ಏನೇನ ನಮ್ಮ ತಾಯಿನೇ ಹೇಳ್ತಾ ಇದ್ದೀನಿ, ನನ್ನ ಮಕ್ಕಳು ಸಿನಿಮಾ ನೋಡ್ತೀನಿ ಅಂತ. ಈ ನನ್ನ ಮಕ್ಕಳು ಸಿನಿಮಾ ನೋಡ್ತೀನಿ, ನಮ್ಮ ನಾಯನ್ ನೋಡ್ಬೇಕಣ್ಣ. ಏನ ಎಲ್ಲವನ್ನು ಹೇಳ್ತಾನ. ನಿಮ್ಮ ಅಪ್ಪನ ದುಡ್ಡು ಸ್ವಾಕಿ ಮಾಡ್ಕೊಂಡು. ಹೌದು, ನಮ್ಮ ಅಪ್ಪನ ದುಡ್ಡು ತಗೊಂಡಾಗ 23 ಸಿನಿಮಾ ನೋಡ್ತೀನಿ. ಅದೇನ್ ಮಾಡ್ತೀರಾ ಮಾಡ್ಕೊಳ್ರಿ ನೋಡ.